1 kg ದೇಹದ ತೂಕಕ್ಕೆ 1 ಗ್ರಾಮ್ ಪ್ರೋಟೀನ್ ಅವಶ್ಯಕತೆ ಇದೆ. ನೀವು 50 kg ಇದ್ದರೆ ನಿಮಗೆ ಡೈಲಿ 50 ಗ್ರಾಮ್ ಪ್ರೋಟೀನ್ ಬೇಕು. 60 kg ಇದ್ದರೆ ಡೈಲಿ 60 ಗ್ರಾಮ್ ಪ್ರೋಟೀನ್ ಬೇಕು. ಇದನ್ನು ನೀವು ಹೇಗೆ ಒದಗಿಸೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇಲ್ಲೊಬ್ರು ಡಾಕ್ಟ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಕೇಳಿ. ಸಫಿಷಿಯಂಟ್ ಆಗಿ ಪ್ರೋಟೀನ್ ಸಿಗಬೇಕು ಅಂದರೆ ಒಳ್ಳೆ ದೇಸಿ ಆಕಳದು ಹಸುದು ಹಾಲಿದ್ರೆ ನೀವು ರೆಗ್ಯುಲರ್ಲಿ 1 or 2 ಗ್ಲಾಸ್ ಹಾಲು ತಗೊಳ್ಳಿ, ನಿಮ್ಗೆ ಅದರಲ್ಲಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಅರೌಂಡ್ 20 ಗ್ರಾಮ್ ಪ್ರೋಟೀನ್ ನಿಮ್ಗೆ ಅದರಲ್ಲೇ ಸಿಕ್ತು. ಡೈಲಿ 1 or 2 ಮೊಟ್ಟೆ ತಗೊಳ್ಳಿ, ಅದರಲ್ಲಿ ಕೂಡ ನಿಮಗೆ ಒಂದು 15 ಗ್ರಾಮ್ ಪ್ರೋಟೀನ್ ಸಿಕ್ತು. ಅಲ್ಲಿಗೆ ನಮಗೆ 35 ಗ್ರಾಮ್ ಪ್ರೋಟೀನ್ ಆಯಿತು. ಊಟ ಮಾಡುವಾಗ ಚೆನ್ನಾಗಿ ಮೊಸರನ್ನ ಯೂಸ್ ಮಾಡಿ, ಅದರಲ್ಲಿ ನಿಮಗೆ ಒಂದು 10 ಗ್ರಾಮ್ ಪ್ರೋಟೀನ್ ಸಿಕ್ತು. 45 ಗ್ರಾಮ್ ಪ್ರೋಟೀನ್ ಆಯಿತು. ಪ್ರತಿ ದಿವಸ ಒಂದು ಮುಷ್ಟಿ ಬಾದಾಮ್ ಅಥವಾ ಒಂದು ಮುಷ್ಟಿ ಶೇಂಗಾ ಅಥವಾ ಒಂದು ಮುಷ್ಟಿ ಪಿಸ್ತಾ ಇದೇನಾದರೂ ತಗೊಳ್ಳಿ, ನಿಮ್ಗೆ ಅದರಲ್ಲಿ ಕೂಡ ಅರೌಂಡ್ 10 ಗ್ರಾಮ್ ಪ್ರೋಟೀನ್ ಸಿಕ್ತು. 50 ಗ್ರಾಮ್ ಆಯಿತು. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಆದರೆ ಒಂದು ಚಿಕನ್ ಬ್ರೆಸ್ಟ್ ಪೀಸ್ ತಗೊಳ್ಳಿ, ಅದರಲ್ಲಿ ಡೈರೆಕ್ಟ್ ಆಗಿ ನಿಮಗೆ 30 ಗ್ರಾಮ್ ಪ್ರೋಟೀನ್ ಸಿಕ್ತು. ಅಥವಾ ಮೀನು ತಗೊಳ್ಳೋರಾದ್ರೆ ಒಂದು 2 ಮೀನು ತಗೊಳ್ಳಿ, ಅದರಲ್ಲಿ ಕೂಡ ಸಫಿಷಿಯಂಟ್ ಆಗಿ ಪ್ರೋಟೀನ್ ಸಿಗುತ್ತೆ. ಇನ್ನು ಕಾಳುಗಳು ತಿನ್ನೋರಾದ್ರೆ ಪ್ರತಿ ದಿವಸ ನಾವು ಪಲ್ಯ ಮಾಡುವಾಗ ಕಾಳುಗಳನ್ನು ಯೂಸ್ ಮಾಡಿ, ಅದರಲ್ಲಿ ನಮಗೆ ಒಂದು 10 ಗ್ರಾಮ್ ಪ್ರೋಟೀನ್ ಆದರೂ ಡೈಲಿ ಸಿಗಬಹುದು. ನೀವು ತಗೊಳ್ಳೋ ಅನ್ನದಲ್ಲಿ 4 ಗ್ರಾಮ್ 100 ಗ್ರಾಮ್ ಅನ್ನದಲ್ಲಿ 4 ಗ್ರಾಮ್ ಪ್ರೋಟೀನ್ ಇದೆ. ಅಂಡ್ ಗೋಧಿ ತಗೊಳ್ಳೋದಾದ್ರೆ ಅದರಲ್ಲಿ ಅರೌಂಡ್ 6 ಗ್ರಾಮ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ಅಂದರೆ ಪನೀರನ್ನು ರೆಗ್ಯುಲರ್ಲಿ, ದಟ್ ಇಸ್ ಅ ವೆರಿ ಗುಡ್ ಆಪ್ಷನ್ ಫಾರ್ ವೆಜಿಟೇರಿಯನ್ಸ್. ಸೊ ರೆಗ್ಯುಲರ್ಲಿ ಒಂದು ಸ್ವಲ್ಪ ಪನೀರನ್ನು ನೀವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಮೇ ಬಿ ವಾರಕ್ಕೆ ಒಂದು 3-4 ದಿವಸ ನೀವು ಇದು ಸೋಯಾಬೀನ್ ಕೂಡ ಯೂಸ್ ಮಾಡ್ಬೋದು. ಸೊ ಇದೇ ಥರ ನಾವು ವೆರೈಟಿ ಆಫ್ ಫುಡ್ಸನ್ನು ಯೂಸ್ ಮಾಡಿ ನಮ್ಮ ರೆಗ್ಯುಲರ್ ಪ್ರೋಟೀನ್ ರಿಕ್ವೈರ್ಮೆಂಟನ್ನು ನಾವು ತಗೊಂಡ್ರೆ ನಮಗೆ ಅದರ ಒಟ್ಟಿಗೆ ಭಾಳಷ್ಟು ಬೇರೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ನಮ್ಮ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ. ಇದೇ ಥರ ವೀಡಿಯೋಗೋಸ್ಕರ ನನ್ನನ್ನು ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ